ಹೆಲೋ ಸರ್, ನಂಗೊಂದು ಡೌಟ್ ಇದೆ. ಸಮ್ಮರಲ್ಲಿ ತುಂಬಾ ಹೀಟ್ ಇರುತ್ತೆ, ಇದರಿಂದ ಎಗ್ ಆ್ಯಂಡ್ ಸ್ಪರ್ಮ್ ಕ್ವಾಲಿಟಿ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಖಂಡಿತವಾಗೂ ಕೆಲವೊಂದೆಲ್ಲ ಮಿತ್ಸ್ ಇದೆ. ನಮ್ಮ ಲ್ಯಾಬ್ ಟೆಂಪ್ರೇಚರು ಮೇಂಟೈನ್ ಮಾಡೋಕ್ಕೆ ಬರದೇ ಇದ್ದಾಗ ನಮ್ಮ ಎಂಬ್ರಿಯೋನ ಅಂದರೆ ಐವೇ ಫಿಕ್ಸಿಂಗ್ ಮಾಡಬೇಕಾದ್ರೆ ಆ ಟೆಂಪ್ರೇಚರಿಂದ ಎಗ್ಗಿಗೂ ಮತ್ತು ಸ್ಪರ್ಮ್ಗೂ ಅಫೆಕ್ಟ್ ಆಗುತ್ತೆ. ನ್ಯಾಚುರಲಾಗಿ ಟ್ರೈ ಮಾಡಬೇಕಾದ್ರೆ ಖಂಡಿತವಾಗಿಲ್ಲ, ಯಾಕೆಂದರೆ ಅದ್ರ ಪ್ರಕಾರ ನಾವು ವಾಟರ್ ಅದೆಲ್ಲ ತಗೊಳ್ತಾ ಇರಬೇಕು. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಮೇಲ್ಸಲ್ಲಿ ಕೌಂಟು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ನೋಡ್ತೀವಲ್ಲ, ಆ ಸಮ್ಮರಲ್ಲಿ ಫರ್ಟಿಲೈಸೇಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಎಸ್ಪೆಷಲಿ ಈ ನವಂಬರ್ ಅಥವಾ ಅಕ್ಟೋಬರಿಂದ ಹಿಡ್ಕೊಂಡು ಮಾರ್ಚ್ವರೆಗೂ ನ್ಯಾಚುರಲಾಗಿ ಪ್ರೆಗ್ನೆನ್ಸಿ ಜಾಸ್ತಿ ಆಗುತ್ತೆ. ಬೇಸಿಗೆಯಲ್ಲಿ ನ್ಯಾಚುರಲ್ ಆಗಿ ಟ್ರೈ ಮಾಡೋರು ಅಥವಾ IVFಗೆ ಹೋಗೋರು ಯಾವ ಥರ ಫುಡ್ಡನ್ನು ಅವಾಯ್ಡ್ ಮಾಡಬೇಕು? ಫುಡ್ಡನ್ನು ಆದಷ್ಟು ಮಟ್ಟಿಗೆ ಎಲ್ಲನೂ ತಿನ್ಬೋದು. ಎಸ್ಪೆಷಲಿ ಈಗ ನಿಮಗೆ ಪ್ರೊಸೆಸ್ ಫುಡ್ ಇರುತ್ತೆ ಅಥವಾ ಕೆಮಿಕಲ್ ಆ್ಯಡೆಡು, ಸ್ಟ್ರೀಟ್ ಫುಡ್ಸು, ಜಂಕ್ ಫುಡ್ಸು, ನಾನ್ ಬಾಯ್ಲ್ಡ್ ಮೀಟು ಇಂಥವೆಲ್ಲ ಅವಾಯ್ಡ್ ಮಾಡಬೇಕು. ಸೊ ಎನಿಥಿಂಗ್ ವಿಚ್ ಇಸ್ ಗುಡ್ ಫಾರ್ ನಾನ್ ಕೆಮಿಕಲ್ ಇದ್ದರೆ ಅದನ್ನು ತಿನ್ಬೋದು. ಮನೆಯಲ್ಲಿ ಪ್ರೊಸೆಸ್ ಮಾಡಿದ ಫುಡ್ಡು, ಎಕ್ಸಸ್ ಚೀಸು, ಕೆಫೀನು, ಆಲ್ಕೋಹಾಲು ಮತ್ತು ಏನೋ ಮಿಕ್ಸ್ಡ್ ಬಿವರೇಜಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡಿ. ಯಾಕಂದರೆ ಅದರಲ್ಲಿ ಎಲ್ಲ ಕೆಮಿಕಲ್ಸ್ ಇರೋದ್ರಿಂದ ನಾವು ಕನ್ಸಂಪ್ಷನ್ ಆಫ್ ಸ್ಲೋಲಿ ಇದ್ರೂ ಅದು ಬಾಡಿಯಲ್ಲಿ ಅಕ್ಯುಮಿಲೇಟ್ ಆಗಿ ನಮ್ಮ ಫರ್ಟಿಲಿಟಿಗೆ ಫ್ಯೂಚರ್ ಅಫೆಕ್ಟ್ ಮಾಡೇ ಮಾಡುತ್ತೆ. ಸೊ ಆ ಥರ ಫುಡ್ಡನ್ನು ಅವಾಯ್ಡ್ ಮಾಡಿ.